ಬಟ್ ಬಿಯಾಂಡ್ ಪಾಯಿಂಟ್, ನಾನು ಆ ಪಾಯಿಂಟ್ ಅನ್ನ ಯೋಚನೆ ಮಾಡ್ತಾ ಇದ್ದೀನಿ. ಅದು ಆ ಒಂದು ಬ್ರೇಕ್ ಈವನ್ ಆದ ದಿನ ಖಂಡಿತ ಒಂದು ಹೌಸ್ ಹೋಲ್ಡ್ ಕಡೆಯಿಂದ ಆ ಗೋಲ್ಡ್ಗೆ ಇಷ್ಟು ಬೇಡಿಕೆ ಒಂದು ಸ್ವಲ್ಪ ಕ್ರಮೇಣ ಕಡಿಮೆ ಆಗ್ಬೋದು ಅಂತ ಕಾಣುತ್ತೆ. ಅದು ಬಹುಶಃ ಈ ಒಂದು 2000 ವರ್ಷಗಳಲ್ಲಿ ಆಗದೇ ಇರೋದು ಬಹುಶಃ ಆಗಿನ ಕಾಲಘಟ್ಟದಿಂದ ಆಗಬಹುದು ಅಂತ ನನಗೊಂದು ಅನಿಸಿಕೆ ಅದು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಈಗ US ಒಂದು ಆವಾಗಲೇ ನಾವು ಮಾತಾಡ್ತಾ ಹೇಳ್ತಾ ಇದ್ವಿ, ಒಂದು US ನೀವು ಈ ಭಸ್ಮಾಸುರ ತರ ಅದು ಎಲ್ಲರ ಮೇಲೆ ದಾಳಿ ಮಾಡ್ಕೊಂಡು ನಾನು ನಿನ್ ಮೇಲೆ ಕೈ ಇಡ್ತೀನಿ, ನಿನ್ ಮೇಲೆ ಟ್ಯಾರಿಫ್ ಹಾಕ್ತೀನಿ, ಇವ್ರ ಮೇಲೆ ಟ್ಯಾರಿಫ್ ಹಾಕ್ತೀನಿ ಅಂತ ಓಡಾಡ್ತಾ ಇದೆ. ಒಂದು ಅಲ್ಲಿನ ಅನ್ರೆಸ್ಟ್ ಜಾಸ್ತಿ ಆದ ದಿನ, ಮತ್ತೆ ಈಗಾಗಲೇ ಅವ್ರದ್ದು 120% ಅವ್ರ GDP ಅಷ್ಟು ಸಾಲ ಅವ್ರ ಹತ್ರ ಇದೆ. ಈಗೇನು ಇಲ್ಲಿವರೆಗೂ ಅವ್ರಿಗಿದ್ದಂತ ಬೆಸ್ಟ್ ಆಪ್ಷನ್ ಏನು ಅಂತಂದ್ರೆ, ನಾವು ಇದನ್ನ ಡಾಲರ್ನ ಪ್ರಿಂಟ್ ಮಾಡ್ಕೊಳಕ್ ಅವಕಾಶ ಇತ್ತು ಅವ್ರಿಗೆ. ಹಂಗಾಗಿ ಅವ್ರು ಅದನ್ನ ಹೆಚ್ಚೆಚ್ಚು ಮಾಡ್ಕೊಂಡು ಕೂಡ ತಡ್ಕೊಳ್ತಾ ಇತ್ತು ಆರ್ಥಿಕತೆ. ಯಾವಾಗ ನಾವು ಅವಾಗಲೇ ಚರ್ಚೆ ಮಾಡ್ದಂಗೆನೆ, ಒಂದು ಬೇರೆ ಬೇರೆ ದೇಶಗಳು ಇಲ್ಲ ನಮ್ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡ್ತೀವಿ ಅಂದಾಗ, ಮತ್ತೆ ಈ ಎಕಾನಮಿ ಒಂದು ಅದರದ್ದೇ ಆದಂತ ಓವರ್ ವೈಟ್ ಇಂದ, ಈ ಭಸ್ಮಾಸುರ ಯಾವಾಗ ತನ್ನ ಮೇಲೆ ತಾನು ಇಟ್ಕೊಳ್ತಾರೆ ಆಗ ಭಸ್ಮಾದ ಅಂತ ಏನ್ ನಮ್ಮ ಪುರಾಣಗಳಲ್ಲಿ ಹೇಳುತ್ತೆ, ಆ ತರದಲ್ಲಿ ಇದನ್ನು ಅತಿಯಾಗಿ ಆಡಕ್ ಹೋಗಿ ಈಗ ಅವಾಗ ಖಂಡಿತ ಇದು ಒಂದಷ್ಟು ಹಂತಕ್ಕೆ ಸ್ಟೆಬಿಲೈಸೇಷನ್ ರೀಚ್ ಆಗುತ್ತೆ. ಬಟ್ ಸ್ಟಿಲ್ ಅದು ತುಂಬಾ ಅಷ್ಟು ಸುಲಭದ ಇದು ಇಮಿಡಿಯೇಟ್ ಆಗಿ ಕಾಣುವಂಥದ್ದಲ್ಲ. ಸೊ ಅನ್ರೆಸ್ಟ್ ಜಾಸ್ತಿ ಆಗ್ಬೇಕು, ಇವೆಲ್ಲ ಅಲ್ಲಿನ ಆಗಿ ಅನಂತರದ ಕತೆ. ಅಲ್ಲಿವರೆಗೂ ಈ ಒಂದು ಸಿಲ್ವರ್ ಮತ್ತೆ ಗೋಲ್ಡಿನ ಬೆಲೆಗಳು ಖಂಡಿತ ಒಂದು ಸೇಫ್ ಆಪ್ಷನ್ ಆಗುತ್ತೆ ಜನಕ್ಕೆ. ಇಲ್ಲ ಇದ್ರ ಮೇಲೆ ಹಾಕಿದ್ರೆ ನನ್ ಖಂಡಿತ ಲಾಸ್ ಆಗಲ್ಲ, ನನ್ಗೊಂದು ಸೆಕ್ಯೂರಿಟಿ ಫೀಲಿಂಗ್ ಕೊಡುತ್ತೆ ಅನ್ನೋದ್ರ ಕಡೆಗೆ ಜನ ಒಲವು ಕೊಡ್ತಾ ಇರ್ತಾರೆ. ಸೊ ಅಲ್ಲಿವರೆಗೂ ಇದ್ರ ಬೆಲೆ ಹೆಚ್ಚಾಗುತ್ತೆ. ಫೈನ್ ಫೈನ್, ಥ್ಯಾಂಕ್ ಯು ಕೇಶವ್ ಸರ್, ಥ್ಯಾಂಕ್ ಯು ಅಜಿತ್ ಅವರೇ, ಥ್ಯಾಂಕ್ ಯು ಪ್ರೇಮಶೇಖರ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ, ಹಂಚ್ಕೊಂಡಿದ್ದೀರಿ ಈ ಚಿನ್ನ ಬೆಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮುಂದಿನ ದಿನಗಳಲ್ಲಿ ಅಮೆರಿಕದ ವಿದ್ಯಮಾನಗಳು, ಟ್ರಂಪ್, ಅದು ಕೇಶವ್ ಸರ್ ಅಂತೂ ಭಸ್ಮಾಸುರ ಅಂತ ಹೇಳ್ತಾ ಇದ್ದರು. ನಿಜ, ಬೆಂಕಿ ತಾನು ಹುಟ್ಟಿದ ಜಾಗವನ್ನೇ ಮೊದಲು ಸುಡೋದು. ಅದು ತಾನು ಯಾವ ಜಾಗದಲ್ಲಿ ಹುಟ್ಟುತ್ತೆ ನೋಡಿ, ಅದು ಆ ಜಾಗವನ್ನೇ ಮೊದಲು ಸುಡೋದು. ಇಂಥ ಬೆಳವಣಿಗೆಗಳ ವಿಚಾರದಲ್ಲಿ ಬಡಬಗ್ಗರಿಗೂ ಒಂದಷ್ಟು ಉಸಿರಾಡೋಕೆ ಒಂದಷ್ಟು ಸ್ಪೇಸ್ ಬೇಕಾಗುತ್ತೆ. ಚಿನ್ನ ಬೆಳ್ಳಿ ಬೇಕು ನಿಜ, ಆದರೆ ಈ ರೀತಿ ಏಕದಮ್ ಹೋಗಿಬಿಟ್ಟಾಗ ಅನೇಕರಿಗೆ ಇದು ಕಷ್ಟ ಆಗುತ್ತೆ. ಇಂಥ ನಿಟ್ಟಿನಲ್ಲಿ ಭಾರತ ಕೂಡ ಅಗತ್ಯ ಕ್ರಮಗಳ ಕಡೆಗೆ ಮುಂದಾಗಲಿ, ಬಾರ್ಗೇನಿಂಗ್ ಪವರ್ ಜಾಸ್ತಿ ಮಾಡಿಕೊಳ್ಳಿ, ತನ್ನ ಆತ್ಮೀಯ ದೇಶಗಳೊಂದಿಗಿನ ಒಂದಷ್ಟು ಒಡನಾಟ ಇನ್ನೂ ಹೆಚ್ಚಿಸಿಕೊಂಡು ಈ ಮೂಲಕವಾಗಿ ಟಕ್ಕರ್ ಕೊಡ್ತಕ್ಕಂಥ ಕೆಲಸ ಆಗಲಿ, ಚಿನ್ನ ಬೆಳ್ಳಿ ಬಡವರಿಗೂ ಎಟುಕುವಂತಾಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.